Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇವನ್ ನೇಚರ್ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ ಆ ಥರ ಇವತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಮತ ಕೊಡಬೇಕು? ನಾನೆಲ್ಲ ಬಡವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಬಂಗಾರಪ್ಪನವ್ರ ಮಗಳು ಇವತ್ತು ಶಿವಮೊಗ್ಗ ಚರಿತ್ರೆಯಲ್ಲಿ ಬಂಗಾರಪ್ಪ ಅವ್ರ ಹೆಸರು ಹೇಳದೆ ಶಿವಮೊಗ್ಗ ಚರಿತ್ರೆನ ಬರೆಯಕ್ಕಾಗಲ್ಲ. ಶಿವಮೊಗ್ಗ ಚರಿತ್ರೆಯಲ್ಲಿ ಮೊದಲ ಅಧ್ಯಾಯನೇ ಬಂಗಾರಪ್ಪನವರಿಂದ ಸ್ಟಾರ್ಟ್ ಆಗುತ್ತೆ. ಶರಾವತಿ ಸಂತ್ರಸ್ತರಿಗೆ ಇವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬರು ನ್ಯಾಯ ಒದಗಿಸ್ಕೊಟ್ಟಿದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಯ್ತು ಅಂತ ರಾಘವೇಂದ್ರ ಅವ್ರನ್ನ ಪ್ರಶ್ನೆ ಕೇಳಿ ಸರ್, ಪ್ರಶ್ನೆ ಕೇಳಿ, ಅವ್ರು ಬಾಯಿ ಬಿಡ್ತಾರೇನೋ. ನಾನು ಹೇಳೋದಿಷ್ಟೇ, ಈ ಸಲ ರಾಘವೇಂದ್ರ ಅವರು ಸೋಲು ಖಚಿತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಗೀತಕ್ಕ ಅವರು ಗೆಲ್ಲೋದು ನಿಶ್ಚಿತ. ಕ್ರಮ ಸಂಖ್ಯೆ 1ಗೆ ಶಿವಮೊಗ್ಗ ಜನತೆ. ನಾನು ಶಿವಮೊಗ್ಗ ಜನತೆನ ಒಂದು ವಿನಂತಿಸ್ತೇನೆ, ಅವ್ರಿಗೆ 3 ಅವಕಾಶ ಕೊಟ್ಟಿದ್ದೀರಲ್ಲ, ಧ್ವನಿ ಎತ್ತಿದ್ದೀರಾ. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ನಮ್ದಿರ್ಲಿ ಬೇರೆದಿರ್ಲಿ ಪ್ರಶ್ನೆ ಮಾಡೋದು ಕಲಿಬೇಕು ಸರ್. ಇವತ್ತು ನಾಳೆ ನಮ್ಮ ಸರ್ಕಾರದಲ್ಲೇ ಜನಕ್ಕೊಂದು ಅನುಕೂಲ ಆಗ್ಬೇಕು ಅಂದ್ರೆ ನಮ್ಮ ಸರ್ಕಾರದಲ್ಲೇ ನಾವು ನಮ್ಮ ಸಚಿವರ ನಮ್ಮ ಸರ್ಕಾರವನ್ನ ನಾವು ಅಸೆಂಬ್ಲಿಯಲ್ಲಿ ಪ್ರಶ್ನಿಸಿದೀವಿ. ಇದನ್ನ ಯಾಕೆ ಅಲ್ಲಿ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ, ಅವ್ರ ಬಗ್ಗೆ ಪ್ರಶ್ನೆ ವಾಟ್ ಈಸ್ ದಿಸ್? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದ್ದಾಗ ಯಾಕೆ 25 ಜನ ಸಂಸದರಲ್ಲಿ ಇವರು ಇದ್ರಲ್ಲ, ಬರದ ಬಗ್ಗೆ ಬಾಯಿ ಬಿಚ್ಚಲಿಲ್ಲ? ಬರದ ಬಗ್ಗೆ ಮಾತಾಡೋಕ್ಕೇನಾಗಿತ್ತು? ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತ? ನಮಗೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇತ್ತ? ನಾವು ಜೂನ್ 9ನೇ ತಾರೀಕು ನೆನಪಿರಲಿ ಸರ್, ಸಿದ್ದರಾಮಯ್ಯ ಸಾಹೇಬರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪತ್ರ ಬರೀತಾರೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ನಮ್ಮ ಹತ್ರ ಬೇಜಾನ್ ಅಕ್ಕಿ ಇದೆ ತಗೊಂಡೋಗಿ ಸರ್ ಅಂತಾರೆ. ರಿಟರ್ನ್ ಲೆಟರ್ ಬರೀತಾರೆ 36 ರೂಪಾಯಿ ಕೆಜಿಗೆ. 11ನೇ ತಾರೀಕು ಪತ್ರ ಬರುತ್ತೆ. 12ನೇ ತಾರೀಕು ಬಿಜೆಪಿ ಸಂಸದರಿಗೆ ನಡಕ ಹುಟ್ಟುತ್ತೆ, ಒಳ್ಳೆ ಹೆಸರು ಬರುತ್ತೆ ಅಂತ ಓಡೋಗಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ನ ಮೀಟ್ ಮಾಡ್ತಾರೆ. ಅವ್ರು 13ನೇ ತಾರೀಕು ನಮಗೆ ಪತ್ರ ಬರೀತಾರೆ, ಇಲ್ಲ 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 ನಾವು ಅಕ್ಕಿ ಕೊಡಲ್ಲ ಅಂತ. ನಮ್ಮ ಸರ್ಕಾರ ಏನು ಹಿಂದೆ ಹೋದ್ವಾ, 5 kg ಅಕ್ಕಿ ಕೊಟ್ವಿ, ಮಿಕ್ಕಿದ 5 kg ಕಾಸು ಕೊಡ್ತಿದೀವಿ. ಮತ್ತೆ ಬಿಜೆಪಿ ಅವ್ರು ಕೇಳ್ತಾರೆ ನಮ್ಮನ್ನು ಕೇಳದ್ ಕೊಟ್ರ ಅಂತ. ನಾನು ಬಿಜೆಪಿ ಸಂಸದರಿಗೆ ಹೇಳ್ತೀನಿ, ನಿಮ್ಮ ಅಪ್ಪಂದ ಕೇಂದ್ರ ಸರ್ಕಾರ ಅಲ್ಲ ತಾನೆ, ನಿಮ್ಮನ್ನು ಕೇಳಾಕ್ ನಾವು ಕೇಳಬೇಕು? ಇಲ್ಲಿ ರಾಜ್ಯದಲ್ಲಿ ಬಡವ್ರಿಗೆ ಅನ್ನ ಕೊಡಕ್ಕೆ ನನಗೆ ಬೇಜಾರಾಗಿದ್ದೇನು ಗೊತ್ತಾ? ರಾಜ್ಯದ ಜನತೆ ನೀವು ಯೋಚನೆ ಮಾಡಿ, ಬಿಜೆಪಿ ಸಂಸದರು ಅಕ್ಕಿ ವಿಚಾರದಲ್ಲಿ, ಬಡವ್ರಿಗೆ ಕೊಡೋ ಅಕ್ಕಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ ಅಂದ್ರೆ ಇವ್ರು ಎತ್ತಿಕ್ಸಿಲ್ವಾ? ಬರ ಪರಿಹಾರ ರೈತರಿಗ್ರಿ, ಅದರಲ್ಲಿ ರಾಜಕೀಯ ಯಾಕೆ? ಒಬ್ಬ ಸಂಸದರಿಗಾದ್ರೂ ಅವರು ಫೇಸ್ ವ್ಯಾಲ್ಯೂ ಇಟ್ಕೊಂಡು ಓಟ್ ಕೇಳಕ್ ಆಗ್ತಿದ್ಯಾ? ನನಗೆ ಹಾಕಿ ಓಟು ಅಂತ ಕೇಳೋ ಯೋಗ್ಯತೆ 25 ಸಂಸದರಿಗೆ ಇದೆಯಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ, DK ಸಾಹೇಬ್ರನ್ನ ಬೈತಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಬೈದವರೆಲ್ಲ ಔಟ್. ಪ್ರತಾಪ್ ಸಿಂಹ ಬೈದ ಔಟ್, ಅನಂತ್ ಕುಮಾರ್ ಹೆಗಡೆ ಬೈದ್ರು ಔಟ್, ಮುನಿಸ್ವಾಮಿ ಬೈದ್ರು ಔಟ್, ಈಶ್ವರಪ್ಪನವ್ರು ಬೈದ್ರು ಔಟ್, ಎಲ್ಲ ತುಂಬಾ ಜನ. ನಮ್ಮ DK ಸಾಹೇಬ್ರನ್ನ ಒಬ್ರು ಮಹಾನ್ ಭಾವ ಬೈದ್ರು, ಅವರು ಔಟ್. ನಾನು ಹೇಳ್ತಾರೆ, ಯಾಕೆ ಒಳ್ಳೆಯವ್ರನ್ನ ಕ್ರಿಟಿಸೈಸ್ ಮಾಡುವಾಗ ಕಾಮನ್ ಸೆನ್ಸ್ ಇರಬೇಕು. ಇವತ್ತು 1,20,00,000 ಕುಟುಂಬಗಳಿಗೆ 2,2 ಸಾವಿರ ಕೊಡೋದು ಜೋಕ ಸರ್? ನಾವು ಅದಾನಿ ಅಂಬಾನಿಗೆ ಟ್ಯಾಕ್ಸ್ ಎವೇಡ್ ಮಾಡಿದೀವ ಸರ್? ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ 2,2 ಸಾವಿರ ತಲುಪ್ತಿದೆ ಸರ್? ನಿಮ್ಮ ಲೈಫಲ್ಲೂ ನನ್ನ ಲೈಫಲ್ಲೂ ಖಂಡಿತವಾಗೂ 2,000 ಡಿಫ್ರೆನ್ಸ್ ಮಾಡದೇ ಇರ್ಬೋದು. ಕರ್ನಾಟಕದಲ್ಲಿ ಕೋಟ್ಯಂತರ ಕುಟುಂಬಗಳಿಗೆ ಅದೇ ಲೈಫ್ ಲೈನು. ನಾನು ಮನೆ ಮನೆಗೂ ಹೋದಾಗ ಇಂಟೆನ್ಸಿಟಿ ನೋಡಿದ್ದೀನಿ. ಸೊ ಅಕ್ಕಿ ಸರ್, ಹಳ್ಳಿಗಳಲ್ಲಿ ಅಕ್ಕಿ ಬಂದ್ರೆ ಸ್ವಲ್ಪ ಗೊಜ್ಜಿಸ್ಕೊಂಡು ಜೀವನ ಮಾಡೋ ಕುಟುಂಬಗಳು ಇವತ್ತಿಗೂ ಇದಾವೆ ಸರ್, ಇವತ್ತಿಗೂ ಇದಾವೆ. ಬಿಜೆಪಿ ಅವ್ರನ್ನೇನಾದ್ರು ಮಾತಾಡಿದ್ರೆ ನಾವು ರಸ್ತೆ ಹಾಕಿದ್ವಿ, ಹೈವೇ ಹಾಕಿದ್ವಿ. ಒಂದು ಹೈವೇ ಹಾಕಿದ್ರು, ಇವತ್ತು ನೋಡ್ತಿರೋ 1000 ರಸ್ತೆಗಳು ಹಾಕಿದವ್ರು ಯಾರು ಸರ್? ಬಿಜೆಪಿ ಅವ್ರಿಗೆ ಓಕೆ, ಯಾವುದೋ ಒಂದು ಹೈವೇ ಅಂತಾರೆ, ಒಂದು ರಸ್ತೆ ಅಂತಾರೆ ಸರ್. ನೀವು ಹಳ್ಳಿಯಲ್ಲಿ ಓಡಾಡ್ತಿರೋ ರಸ್ತೆ ಹಾಕಿದವ್ರು ಯಾರು? ಎಜುಕೇಶನ್ ಅಲ್ಲ. ಇವತ್ತು ನೋಡಿ, ನಮ್ಮ ರಾಜೀವ್ ಗಾಂಧಿ ಅವರು ಸರ್ ನವೋದಯ ವಿದ್ಯಾಲಯಗಳು ತಂದಿದ್ದಾರೆ. ಇವತ್ತು ನಿಮ್ಮ ಜಿಲ್ಲೆಯಲ್ಲೂ ಇದೆ, ತುಂಬಾ ಅದ್ಭುತವಾಗಿ. ಅದನ್ನು ತಂದವರು ಯಾರು? ಇಂಥ ರೆವಲ್ಯೂಷನ್ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೊಂದು ಅವಕಾಶ ಕೊಡಿ. ನಮಗಿಲ್ಲಿ ಭರವಸೆ ಇದೆ, 23 ಸ್ಥಾನ ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ.
ಈಗ ಹೇಳಿದ್ರೆ ಬಿಜೆಪಿ ಅನ್ಬೋದು ಹೆಂಗೆ ಹೇಳ್ತಾನೆ ಅಂತ. ನನ್ನ ಎಲೆಕ್ಷನಲ್ಲೂ ಹಂಗೆ ಹೇಳಿದ್ದವರು. ಹಾ ಅಲ್ವಾ, ಮಿಷನ್ 150 ಅಂದ್ರು, ಅದು ಕೆಟ್ಟೋಗ್ಬಿಟ್ಟು 67ಕ್ಕೆ ಬಂತು. ಈಗ ಮೋಸ್ಟ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಅಂತ. ಟೇಕ್ ಆಫೇ ಆಗಲ್ಲ ಅಂತ. ವಿಜೇಂದ್ರ ಅವರೇ ಖಂಡಿತವಾಗೂ ಟೇಕ್ ಆಫ್ ಕೂಡ ಆಗಲ್ಲ. ನಾನು ಮಾತಾಡ್ತಿಲ್ಲ, ಇದನ್ನ ಈಶ್ವರಪ್ಪನವರೇ ಮಾತಾಡಿದ್ದಾರೆ, ಯತ್ನಾಳ್ ಸಾಹೇಬ್ರೆ ಮಾತಾಡಿದ್ದಾರೆ. ನಾನು ಬರೋವಾಗ ಕಾರಲ್ಲಿ ಒಂದ್ ಕಡೆ ಸೈಡ್ಗೆ ಹಾಕಿ ಒಬ್ಬರನ್ನ ಕೇಳಿದೆ, ಏನ್ ಸರ್ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ? ಹಾ ಸರ್ ಅಭಿವೃದ್ಧಿ ಆಗಿದೆ, ಇಬ್ರು ಅಭಿವೃದ್ಧಿ ಆಗಿದ್ದಾರೆ, ಒಬ್ರು ಯಡಿಯೂರಪ್ಪನವರು ಇನ್ನೊಬ್ರು ಈಶ್ವರಪ್ಪನವರು ಅಂತ. ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾರೆ ಅಂತಂದ್ರು. ಇದು ಅವ್ರು ಹೇಳಿದ್ದ ಅಭಿಪ್ರಾಯ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.